ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಹೇಗಿದ್ರೆ ಗೈಸ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತೀನಿ ಗೈಸ್. ಇವತ್ತು ಬೆಡ್ಶೀಟ್ ಹಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಡ್ಶೀಟ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಇದು ಯಾವುದು ಸ್ಪಾನ್ಸರ್ ವೀಡಿಯೋ ಅಲ್ಲ ಗೈಸ್, ಇದೆಲ್ಲ ಪರ್ಚೇಸೇನೆ, ಆಮೇಲೆ ಸ್ಪಾನ್ಸರ್ ಅಂದ್ಕೊಂಬಿಟ್ಟಿರಾ. ಇಲ್ಲಿ ಒಂದು 5 ಇದೆ ಆ್ಯಕ್ಚುಲಿ. ಹಾಗಾಗಿ ಒಂದೊಂದನ್ನು ಹಾಕ್ಬಿಟ್ಟು ನಿಮಗೆ ತೋರಿಸೋಣ ಅಂಥೇಳಿ. ಗೈಸ್ ಆ್ಯಕ್ಚುಲಿ ನೋಡಿ, ನಾನು ಒಂದು ಹಳೇದು ಬೆಡ್ ಸ್ಪ್ರೆಡ್ ಏನಿರುತ್ತಲ್ಲ ಅದನ್ನು ಹಳೇದಾಗ್ತಿದ್ದಂಗೆ ಏನು ಮಾಡ್ತೀನಿ ಅಂದರೆ ಡಿಸ್ಕಾರ್ಡ್ ಮಾಡಲ್ಲ, ಸೇಮ್ ಇದೇ ಸೈಜ್ಗೆ ಕಟ್ ಮಾಡಿಬಿಟ್ಟು ಹಾಕಿರ್ತೀನಿ. ಯಾಕಂದರೆ ಡಸ್ಟ್ ಎಲ್ಲ ಹೋಗಿ ಬೆಡ್ ಮೇಲೆ ಕೂರಬಾರ್ದು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ನಾನು ಬೆಡ್ ಸ್ಪ್ರೆಡ್ ಹಾಕ್ತೀನಿ. ಹಂಗೆ ಹಾಕೋದ್ರಿಂದ ಸ್ವಲ್ಪ ಬೆಡ್ಡೆಲ್ಲ ಡಸ್ಟ್ ಎಲ್ಲ ಆಗಲ್ಲ, ಸ್ವಲ್ಪ ಕ್ಲೀನಾಗಿರುತ್ತೆ. ಮತ್ತು ಏನಾದರೂ ಗಲೀಜಾದರೆ ಇದನ್ನು ತೆಗೆದ್ಬಿಟ್ಟು ವಾಶ್ ಮಾಡಿ ಮತ್ತೆ ನಾನು ಹಾಕ್ತೀನಿ. ಹಾಗಾಗಿ ಇದನ್ನೇ ಒಂದು 2 ಇಟ್ಟಿದ್ದೀನಿ ನಾನು ಹಳೇದು. ಫುಲ್ ಕಟ್ ಮಾಡ್ಕೊಂಬಿಟ್ಟು ಇದು ಬೆಡ್ ಸೈಜ್ ಏನಿದೆಯಲ್ಲ ಆ ಸೈಜ್ಗೆ ಇಟ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಗೈಸ್ ಪಿಲ್ಲೋ ಬಂದ್ಬಿಟ್ಟು ತುಂಬ ದೊಡ್ಡದಾಗೆ ಇದೆ. ಆ್ಯಕ್ಚುಲಿ ಇದು ಪ್ಯೂರ್ ಕಾಟನ್ದಿದು. ಇದು ಕಲರ್ ಬಂದ್ಬಿಟ್ಟು ಕ್ರೀಮ್ ಆ್ಯಂಡ್ ಬೇಜ್ ಸಮಥಿಂಗ್ ಇದೆ. ನಂತರ ಇದ್ರ ಟೈಪ್ ಇದೆ, ಏನು ಪರ್ಪಲ್ ಅಲ್ಲ, ಏನಿದು ಪಿಸ್ತಾ, ಲೈಟ್ ಪಿಸ್ತಾ ಟೈಪ್ ಬರುತ್ತೆ ಗೈಸ್. ಹಾಗಾಗಿ ಇದು 2 ಪಿಲ್ಲೋ ಇದೆ, 2 ಪಿಲ್ಲೋ ಕವರ್ಸ್, ಸಾರಿ ನಾಟ್ ಪಿಲ್ಲೋ 2 ಪಿಲ್ಲೋ ಕವರ್ಸ್ ಇದು. ಪ್ಯೂರ್ ಕಾಟನ್ದು ತುಂಬ ಚೆನ್ನಾಗಿದೆ. ಮತ್ತು ಲೈಟ್ ಕಲರ್ ಇರೋದ್ರಿಂದ ಹಾಕ್ದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಯೂರ್ ಕಾಟನ್ ಇದು. ನೋಡಿ ಈ ಟೈಪ್ ಬರುತ್ತೆ ಇದು. ಇದ್ರಲ್ಲಿ ಡೈಮಂಡ್ ಶೇಪ್ದು ಪ್ಯಾಟ್ರನ್ ಬಂದಿದೆ. ಆ ಪ್ಯಾಟ್ರನಲ್ಲಿ ನೋಡಿ 1 ಪ್ಯಾಟ್ರನ್ ಮತ್ತು ಅದರಲ್ಲೇ 2-3 ಪ್ಯಾಟ್ರನ್ಸ್ ಸ್ಮಾಲ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಕೋಣ ಬನ್ನಿ ಗೈಸ್. ಇದೆ ಕ್ವೀನ್ ಸೈಜ್ ಇದೆ. ಗೈಸ್ ಇದು ಬೆಡ್ ಬಂದ್ಬಿಟ್ಟು ಕ್ವೀನ್ ಸೈಜ್ ಇದೆ. ಇದು ಕಿಂಗ್ ಸೈಜ್ ಇದೆ. ಆ್ಯಕ್ಚುಲಿ ಇದು ಬೆಡ್ ಸ್ಪ್ರೆಡ್ ಹೇಳ್ಬೇಕಂದ್ರೆ ತುಂಬಾ ದೊಡ್ಡದಾಗಿದೆ. ಇದು ಆರಾಮ್ಸಿಗ್ತಿದೆ. ಇದು ಕಿಂಗ್ ಸೈಜ್ ಕೂಡ ಹಾಕೋಬಹುದು. ಲೈಟ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ಗೈಸ್. ನೋಡಿ ಫೆಸ್ಟಿವಲ್ಗೆಲ್ಲ ಹಾಕೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸಮ್ಮರ್ ಇರೋದ್ರಿಂದ, ಇನ್ನು ಸಮ್ಮರ್ ಹೋಗ್ತಾ ಇದೆ, ರೈನಿ ಸೀಸನ್ ಬರ್ತಾ ಇದೆ. ಕಾಟನ್ ಯಾವಾಗಲೂ ಬೆಸ್ಟ್. ಯಾವ ಸೀಸನಲ್ಲಾದ್ರೂ ಅಷ್ಟೇ ಕಾಟನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಆ್ಯಕ್ಚುಲಿ ಇದು ಎಲ್ಲ ಆಫ್ಲೈನ್ ಪರ್ಚೇಸ್ ಗೈಸ್, ಯಾವುದೂ ಆನ್ಲೈನ್ ಇಲ್ಲ, ಲಿಂಕ್ಸ್ ಯಾವುದೂ ಇಲ್ಲ ಇದ್ರದ್ದು. ಒಂದು ಐ ಥಿಂಕ್ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಅನಿಸುತ್ತೆ. ಅದು ಒಂದು ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಅಮೆಝಾನ್ದೆಲ್ಲ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇದೆ ಗೈಸ್. ಆ್ಯಕ್ಚುಲಿ ನಾನು ಏನು ಪರ್ಚೇಸ್ ಅಂದರೆ ಏನೇನು ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿದ್ದೀನಲ್ಲ ಅದ್ರದ್ದಷ್ಟೇ ಲಿಂಕ್ಸ್ ಇದೆ. ನಾನು ಪರ್ಚೇಸ್ ಮಾಡ್ದಿಲ್ಲದು ಯಾವ್ದು ಲಿಂಕ್ಸೂ ಇಲ್ಲ. ನಾನು ಪರ್ಚೇಸ್ ಮಾಡಿ ಕೆಲವೊಂದೆಲ್ಲ ಅಮೆಝಾನ್ ಹಾಲ್ ಮಾಡಿದ್ದೀನಿ ನೋಡಿ. ಅದನ್ನು ಹೋಗಿ ವಾಚ್ ಮಾಡಿ. ನಿಮ್ಗೆ ಯಾವುದಾದ್ರೂ ಲಿಂಕ್ಸ್ ಬೇಕಂದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ನಿಮಗೆ ಅದರದ್ದು ಲಿಂಕ್ ಸಿಗುತ್ತೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು ಗೈಸ್. ಈಗ ಫುಲ್ ಇದೆ. ಇದು ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಸ್ವಲ್ಪ ಕಲರ್ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ. ಹಾಗಾಗಿ ಈ ಒಂದು ಪಿಲ್ಲೋ ಇಟ್ಟಿದ್ದೀನಿ. ಇದು ನಂದು ಹಾರ್ಟ್ ಫೇವ್ರೇಟು. ಹಾಗಾಗಿ ನಂಗೆ ತುಂಬ ಇಷ್ಟ, ಹಾಗಾಗಿ ಅದನ್ನು ಇಟ್ಟಿದ್ದೀನಿ. ಇದು ಜಾಲೀಸ್ ಫ್ರೆಂಡ್ ಇದು. ಹಾಗಾಗಿ ಜಾನು ಫ್ರೆಂಡ್ ಎಲ್ಲ ವಿಡಿಯೋದಲ್ಲಿ ಬರಬೇಕು. ಹಾಗಾಗಿ ಇದೊಂದು ಇಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ರನ್ನರ್ ಇದೆ, ರನ್ನರ್ ಹಾಕಿದ್ದೀನಿ. ಒಂದು ಎಕ್ಸ್ಟ್ರಾ ಚೇರ್ ಅದು ಡೈನಿಂಗ್ ಟೇಬಲ್ದು. ಹಾಗಾಗಿ ಅದು ಎಲ್ಲೂ ಇಡೋಕ್ಕಾಗಲ್ಲ, ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ. ಕೂಲರ್ ಬಂದ್ಬಿಟ್ಟು ಇಲ್ಲಿದೆ. ಕೂಲರ್ ಮತ್ತು ಇದು ಇಷ್ಟು ಬೆಡ್ಶೀಟ್. ಮತ್ತು ಇಲ್ಲಿ ಫುಲ್ ಪ್ಯಾಸೇಜ್ ಇದೆ, ಮತ್ತು ಅಲ್ಲಿ ಮ್ಯಾಟ್ ಹಾಕಿದ್ದೀನಿ. ಎಂಟ್ರಿ ಆಗ್ತಿದ್ರೆ ಫುಲ್ ಈ ಟೈಪ್ ಕಾಣಿಸುತ್ತೆ. ಯಾಕಂದರೆ ಮಸ್ಕಿಟೋ ನೆಟ್ ಅಂತೂ ಇರಲೇಬೇಕು ಕಂಪಲ್ಸರಿ. ಯಾಕಂದರೆ ಮಸ್ಕಿಟೋಸ್ ತುಂಬ ಇದೆ, ಅದನ್ನಂತೂ ರಿಮೂವ್ ಮಾಡೋಕ್ಕೆ ಆಗಲ್ಲ. ಡೈಲಿ ಬೇಕಾಗಿರೋದನ್ನು ಯಾವುದನ್ನು ಏನೂ ಜಾಸ್ತಿ ಮಾಡಿಫೈ ಮಾಡಿಲ್ಲ ಗೈಸ್. ಹೇಗಿದೆಯೋ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಕೂಡ ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಬೇಕಂದರೆ ನೀವು
ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ಬಟ್ ಇದು ಆಫ್ಲೈನು. ಬಟ್ ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಗೈಸ್. ಗೈಸ್ ಇದು ಇನ್ನೊಂದು, ಇದು ಕೂಡ ಅಷ್ಟೇ ಪ್ಯೂರ್ ಕಾಟನ್ ಇದೆ. ಇದು ಆ್ಯಕ್ಚುಲಿ ಚಿಕ್ಕಪೇಟೆನಲ್ಲಿ ಪರ್ಚೇಸ್ ಮಾಡಿದ್ದು ಅನಿಸುತ್ತೆ ಗೈಸ್ ಇದು. ಐ ಥಿಂಕ್ ಚಿಕ್ಕಪೇಟೆನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ನೋಡಿ 2 ಕಿಲೋ ಇದು. ಫುಲ್ ಇದು ಫ್ಲೋರಲ್ ಪ್ರಿಂಟ್ ಇದೆ. ಇದು ತುಂಬ ಚೆನ್ನಾಗಿದೆ. ಗ್ರೀನ್, ಇದು ಲೈಟ್ ಗ್ರೀನಲ್ಲಿದೆ, ಮತ್ತು ವೈಟ್ ಕಲರ್ ಇದೆ, ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಮಿಕ್ಸಲ್ಲೇ ಫ್ಲೋರಲ್ ಪ್ರಿಂಟ್ ಇದೆ ಇದು. ಸೊ ಇದು ಕೂಡ ಅಷ್ಟೇ ಪ್ಯೂರ್ ಕಾಟನ್ ಇದು. ಎರಡು ಪಿಲ್ಲೋ ಕವರು. ಮತ್ತು ಇದು ಕೂಡ ಅಷ್ಟೇ ಕಿಂಗ್ ಸೈಜ್ ಅನ್ಕೊತೀನಿ, ಮೋಸ್ಟ್ಲಿ ದೊಡ್ಡದಾಗಿ ಇದೆ ಇದು ಕೂಡ ತುಂಬಾ. ಇದು ಫ್ಲೋರಲ್ ಪ್ರಿಂಟೇ ಇದೆ ಗೈಸ್. ಇದು ಕೂಡ ಫುಲ್ ಫ್ಲೋರಲ್ ಪ್ರಿಂಟೇ ಇದೆ ಗೈಸ್. ಇದು ಕೂಡ ನೋಡಿ, ಗ್ರೀನ್ ವೈಟ್ ಕಾಂಬಿನೇಷನಲ್ಲಿದೆ ಮತ್ತು ಯೆಲ್ಲೋ ಇದೆ. ಸೊ ಹಾಗಾಗಿ ಪೂರ ಫ್ಲೋರಲ್ ಪ್ರಿಂಟೇ ಇದೆ ಎಲ್ಲ. ಇದು ಪೂರ ಫ್ಲೋರಲ್ ಪ್ರಿಂಟು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೆಸ್ಟಿವಲ್ ಸಮ್ಮರ್ ಇರೋದ್ರಿಂದ, ಸೊ ಸಮ್ಮರ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಥರದ್ದು ಬಟ್ಟೆಗಳು ಹಾಕಿದ್ರೆ ಸಮ್ಮರಲ್ಲಿ ರಾತ್ರಿ ಹಿಂಸೆ ಅನಿಸುತ್ತೆ, ಮಲ್ಗೋಕ್ಕಾಗಲ್ಲ. ಕಾಟನ್ ಆದರೆ ಫುಲ್ ಸ್ವೆಟ್ ಎಲ್ಲನೂ ಫುಲ್ ಹೀರ್ಕೊಳ್ಳುತ್ತೆ. ಹಾಗಾಗಿ ಬೆಸ್ಟ್ ಅಂದರೆ ಕಾಟನ್ ಬೆಡ್ಶೀಟ್. ಸೊ ಗೈಸ್ ಇದು ಬಾಕ್ಸ್ ಟೈಪ್ ಏನಿದು ರೆಕ್ಟಾಂಗಲಲ್ಲಿ ಇದೆಯಲ್ಲ, ಸೊ ಇದು ಆ್ಯಕ್ಚುಲಿ ಮೇನ್ ಹೈಲೈಟ್ ಅನಿಸುತ್ತೆ ಇದಕ್ಕೆ. ಸೊ ಫ್ಲೋರಲ್ ಪ್ರಿಂಟಲ್ಲೇ ಫುಲ್ ಬಾಕ್ಸ್ ಟೈಪ್ ಬಂದು ಮಧ್ಯದಲ್ಲಿ ಮತ್ತೆ ಒಂಥರ ಡಿಸೈನ್ ಕೊಟ್ಟು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಚೆನ್ನಾಗಿದೆ. ಪಿಲ್ಲೋ ಕವರ್ ಹಾಕೊಂಡು ಗೈಸ್. ಎಲ್ಲಿದೆ ಇದು? ಇಲ್ಲಿದೆ. ಇಲ್ಲ, ಕರೆಕ್ಟ್ ಇದೆ. ಆ್ಯಕ್ಚುಲಿ ಇದು ಕೂಡ ಇದು ಲೈಟ್ ಕಲರ್ ಕ್ರೀಮ್ ಕಲರ್ ಇರೋದ್ರಿಂದ ಸೊ ಅದು ಕೂಡ ಮ್ಯಾಚ್ ಆಗ್ತಾ ಇತ್ತು. ಸೊ ಇದು ಫುಲ್ ಡಿಫ್ರೆಂಟ್ ಕಲರ್, ಫುಲ್ ಎಲ್ಲ ಕಲರ್ಫುಲ್ ಆಗಿದೆ. ಮತ್ತು ಇದು ಜಾಮಿ ಫ್ರೆಂಡ್ ಇದೆ. ಸೊ ಇದು ಒಂದು ಸೆಟ್ ಇದೆ. ಆ್ಯಕ್ಚುಲಿ ಪ್ರಿಂಟ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ ಗೈಸ್ ಇಲ್ಲಿ. ಸೊ ಇದು ಆ್ಯಕ್ಚುಲಿ ಇದು ಮತ್ತು ಇದು 3 ಕಲರ್ಸ್ ಇತ್ತು ಅನಿಸುತ್ತೆ. ಸೊ ಈ ಕಲರ್ ಅಷ್ಟೇ ತೊಗೊಂಡಿರೋದು. ಸೊ ಸೇಮ್ ಟು ಸೇಮೇ ಇದೆ ನೋಡಿ ಗೈಸ್ ಫೋಟೋದಲ್ಲಿ ಮತ್ತು ಇಲ್ಲಿ. ಇದು ಜಾನು ಅವರ ಫೇವ್ರೆಟ್ ಕಲರ್ ಅಂತೆ ಗೈಸ್. ಇದೇನೋ ನನಗೆ ಓಕೆ ಅನಿಸ್ತಾ ಇದೆ ಪ್ರಿಂಟ್ ಆ್ಯಂಡ್ ಕಲರ್, ಬಟ್ ಜಾನು ಅವ್ರದ್ದು ಫೇವ್ರೇಟ್ ಅಂತೆ. ತುಂಬ ಚೆನ್ನಾಗಿದೆ ಅಂತೆ, ಎಲಿಗೆಂಟ್ ಆಗಿದೆಯಂತೆ. ಸೊ ಹಂಗಾಗಿ ಇದು ಹಾಕಿದ್ಮೇಲೆ ನೆಕ್ಸ್ಟ್ ವೀಕ್ ಅಂತ ಕೂಡ ಅಂದ್ರೆ ಫಸ್ಟ್ ಕ್ಲೀನ್ಸ್ ಡನ್. ಇದು ಕ್ರೀಮ್ ಕಲರ್ ಬ್ಲೂ ಆ್ಯಂಡ್ ಗ್ರೀನ್ ಮಿಕ್ಸ್ ಇದೆ. ಸೊ ಇದು ಲೈನ್ಸ್ ಪ್ಯಾಟರ್ನಲ್ಲಿ ಬಂದಿದೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಒಂದು ಪಿಲ್ಲೋ ಕವರ್. ಇದು ಕೂಡ ಪ್ಯೂರ್ ಕಾಟನ್ನೇ. ಇದು ಪ್ರಿಂಟ್ ಚೆನ್ನಾಗಿದೆ ಗೈಸ್. ಇದು ಪ್ರಿಂಟ್ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದು ಬೆಡ್ ಸ್ಪ್ರೆಡ್. ಇದು ಆ್ಯಕ್ಚುಲಿ ಇದೆಲ್ಲ ಬೆಡ್ ಸ್ಪ್ರೆಡ್ಸ್ಗಳು ತುಂಬಾ ದೊಡ್ಡದಾಗಿದೆ ಗೈಸ್. ಇದು ಸೊ ಕಿಂಗ್ ಸೈಜ್ ಬೆಡ್ಗೂ ಕೂಡ ಬರುತ್ತೆ. ಆ್ಯಕ್ಚುಲಿ ಇದು ನಮ್ಮದು ಕ್ವೀನ್ ಸೈಜ್ ಬೆಡ್. ಇದು ಪ್ರಿಂಟ್ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ? ಇದು ಪ್ರಿಂಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೀನ್ ಆ್ಯಂಡ್ ಬ್ಲೂ ಇದೆ. ಆ್ಯಕ್ಚುಲಿ ಇದು ಕ್ರೀಮ್ ಕಲರ್ ಇದೆ ಪೂರ. ಇದೆಲ್ಲ ಲೈನ್ಸಲ್ಲೂ ನೋಡಿ ಗೈಸ್. ಇಲ್ಲಿ ಗ್ರೀನ್ ಆ್ಯಂಡ್ ಯೆಲ್ಲೋ ಇದೆ. ಇದು ಇಲ್ಲಿ ಬ್ಲೂ ಇದೆ.
ಪರ್ಫೆಕ್ಟ್ ಸೈಜ್ ಇದೆ ಪಿಲ್ಲೋದಕ್ಕೆ. ಆ್ಯಕ್ಚುಲಿ ಲಾಸ್ಟ್ ಒನ್ ಹಾಕಿದ್ನಲ್ಲ ಅದು ಸ್ವಲ್ಪ ಟೈಟ್ ಅನಿಸ್ತಾ ಇತ್ತು, ಬಟ್ ಇದು ಆ್ಯಕ್ಚುಲಿ ಇದು ಸ್ವಲ್ಪ ಪಿಲ್ಲೋಸ್ ದಪ್ಪನೇ ಇದೆ ಇದು. ಸೊ ದೊಡ್ಡದಾಗಿದೆ ಸೈಜಲ್ಲಿ. ಸೊ ಇದೆಲ್ಲ ಕರೆಕ್ಟ್ ಸೈಜಲ್ಲೇ ಇದೆ ಗೈಸ್. ಇದು ಪೂರ ಹಿಂಗೆಲ್ಲ ಇದೆ, ಇದು ಪರ್ಫೆಕ್ಟ್ ಸೈಜ್ ಇದೆ. ಸಾಕಲ್ಲ ಇಷ್ಟು ಜಾಮೂನ್ ಫ್ರೆಂಡ್ ಸಾಕಿಷ್ಟೇ. ಪ್ಯೂರ್ ಕಾಟನಲ್ಲೇ ಇದೆ ಗೈಸ್. ಇದು ಕೂಡ ಅಷ್ಟೇ ಪ್ರಿಂಟ್ ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಇದು. ಫೆಸ್ಟಿವಲ್ಸ್ ಎಲ್ಲ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ ಗೈಸ್, ಇನ್ನೂ 2 months ಇದೆ, ಬಟ್ ಅದು ಹೇಳಿದ್ದಾರೆ. ಇದು ಕೂಡ ಅಷ್ಟೇ ಫ್ಲೋರಲ್ ಪ್ರಿಂಟಲ್ಲಿದೆ, ಫುಲ್ ಫ್ಲೋರಲ್ ಪ್ರಿಂಟಲ್ಲಿದೆ. ಸೊ ಬ್ರೌನ್ ಕಲರ್ ಇದು, ಫುಲ್ ಫ್ಲೋರಲ್ ಪ್ರಿಂಟ್ ಇದೆ. ಇದು ಕೂಡ ಅಷ್ಟೇ ಪಿಲ್ಲೋ. ಬ್ಯಾಕ್ ಸೈಡ್ ಫುಲ್ ಪ್ಲೈನ್ ಇದೆ ಗೈಸ್. ಇದು ಬ್ಯಾಕ್ ಸೈಡ್ ಎಲ್ಲ ಇನ್ನು ಪ್ರಿಂಟ್ ಎಲ್ಲ ಏನಿಲ್ಲ ಇದು. ಸೊ ಫ್ರಂಟ್ ಅಷ್ಟೇ ಈ ಥರ ಹಿಂಗೆ ಪ್ರಿಂಟ್ ಇದೆ. ಸೊ ಆ್ಯಕ್ಚುಲಿ ಇದು ನಾನು ಆಲ್ರೆಡಿ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಕೂಡ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಪೂರ ಇದೇನು ಫುಲ್ ಎಲ್ಲದೂ ಇಲ್ಲ ಗೈಸ್. ಇದರಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ಹಾಗೆ ಇದೆ, ಪ್ಲೇನ್. ಸೆಂಟ್ರಲ್ ಅಷ್ಟೇ ಪ್ರಿಂಟ್ ಇದೆ ಇದು. ಸೊ ಹಾಗಾಗಿ ಈ ಥರ ಬರ್ತದೆ ಪ್ರಿಂಟ್ ಇದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಇದು. ಆಲ್ರೆಡಿ ನಾನು ತುಂಬ ಟೈಮ್ ವಾಶ್ ಮಾಡಿದ್ದೀನಿ. ಅಂದರೆ ಕಲರ್ ಏನು ಹೋಗಿಲ್ಲ, ಶೇಡ್ ಏನು ಆಗಿಲ್ಲ ಗೈಸ್. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಆಫ್ಲೈನೇ ಪರ್ಚೇಸ್ ಮಾಡಿದ್ದೆ ಅನ್ಕೊಳ್ತೀನಿ, ಇದು ಆನ್ಲೈನ್ ಅಲ್ಲ. ಸೊ ನೆಕ್ಸ್ಟ್ ಒನ್ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅದಕ್ಕೆ ಬೇಕಾದ್ರೆ ಲಿಂಕ್ ನಾನು ಶೇರ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಅದನ್ನು ಹಾಕ್ತೀನಿ. ಫುಲ್ ಸೈಡಲ್ಲೆಲ್ಲ ಪೂರ ಪ್ಲೇನ್ ಇದೆ ಗೈಸ್. ಸೆಂಟ್ರಲ್ ಅಷ್ಟೇ ಫ್ಲೋರಲ್ ಪ್ರಿಂಟಿಂಗ್ ಬಂದಿದೆ. ಸೊ ಬ್ಲ್ಯಾಕ್ ಇದೆ, ವೈಟ್ ಇದೆ, ಆ್ಯಂಡ್ ಗ್ರೀನ್ ಇದೆ, ಆರೆಂಜ್ ಕೂಡ ಇದೆ. ಸೊ ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಬಳಸೋದಕ್ಕೆ. ಸೊ ತುಂಬ ದಿನಗಳನ್ನೆಲ್ಲ ಏನು ನಾನು ಜಸ್ಟ್ ಇಡಲ್ಲ ಗೈಸ್. ಮಾಮೂಲಿ ಇಷ್ಟಂತೂ ಇರುತ್ತೆ, ಇದು ಒಂದು ಇರುತ್ತೆ, ಇದು ಇರುತ್ತೆ, ಮತ್ತು ಇದಂತೂ ಇದೇ ಇರುತ್ತೆ ಜಾನ್ ಫ್ರೈಡ್. ಸೊ ಇಲ್ಲಿ ಒಂದು ಫ್ಲೋರಿಂಗ್ ಮ್ಯಾಟ್ ಒಂದು ಹಾಕಿದ್ದೀನಿ ಅಷ್ಟೇ ನಾನು. ಸೊ ಇದಂತೂ ಯಾವಾಗಲೂ ನಾರ್ಮಲಾಗಿ ಹಂಗೆ ಇರುತ್ತೆ. ಸೊ ಇಲ್ಲಿ ಒಂದು ಬೆಡ್ಶೀಟ್ ಅಷ್ಟೇ ಹಾಕಿರ್ತೀನಿ ಅಷ್ಟೇ ನಾನು. ಸೊ ಇಷ್ಟೇ ಗೈಸ್ ಲುಕ್ ಇದೆ ಇರೋದು. ಗೈಸ್ ಲಾಸ್ಟ್ ಒನ್ ಇದು, ಬಟ್ ನಾಟ್ ದ ಲೀಸ್ಟ್. ಇದು ಪ್ಯೂರ್ ಕಾಟನ್ ಗೈಸ್. ಆ್ಯಕ್ಚುಲಿ ಇದು ನಾನು ತುಂಬ ಸರಿ ವಾಶ್ ಮಾಡಿದ್ದೀನಿ. ಸೊ ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ಬೇಕಿರೋ ಲಿಂಕ್ ನಾನು ಹೇಳಿದ್ನಲ್ಲ, ಸೊ ಪ್ರೊವೈಡ್ ಮಾಡ್ತೀನಿ. ಐ ಥಿಂಕ್ MRP ಗೊತ್ತಿಲ್ಲ ಇದ್ರದ್ದು, ಮರ್ಸ್ಬಿಟ್ಟಿದ್ದೀನಿ ಅನ್ಸುತ್ತೆ. ನೋಡೋಣ, ಅದು ಲಿಂಕ್ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಅದು MRP ಮೆನ್ಷನ್ ಮಾಡೋಕ್ಕಾಗಲ್ಲ ಗೈಸ್, ಯಾಕಂದರೆ ಅಮೆಝಾನಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಡೇ ಬೈ ಡೇ ಪ್ರೈಸಸ್ ಎಲ್ಲ. ಸೊ ಬೇಕಾದರೆ ಹೋಗಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫುಲ್ ಇದು ಪ್ರಿಂಟ್ ಎಲ್ಲ ನೋಡಿ ಗೈಸ್. ಬ್ಲೂ ಇದೆ, ಯೆಲ್ಲೋ ಇದೆ, ಪಿಸ್ತಾ ಇದೆ, ವೈಟ್ ಇದೆ, ಎಲ್ಲ ಲೀಫಲ್ಲೇ ಡಿಸೈನಲ್ಲೇ ಇದೆ. ಸೊ ಇದು ನನ್ನ ಫೇವ್ರೆಟ್ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ನಂಗೆ ತುಂಬ ಇಷ್ಟವಾಗಿರೋ ಬೆಡ್ ಸ್ಪ್ರೆಡ್ ಇದು. ಕಲರ್ ಶೇಡ್ ಏನು ಆಗಿಲ್ಲ ಗೈಸ್. ಸೊ ಇದು ಕಲರ್ ಮತ್ತು ಏನು ಹೋಗಿಲ್ಲ. ಇದು ಪ್ರಿಂಟ್ ಮಾತ್ರ ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಇದು. ನೀವೇ ನೋಡಿ ಹಾಕ್ತಾಗ ಲುಕ್ ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಎಸ್ ಪ್ರೀವಿಯಸ್ದು DIY ವಿಡಿಯೋ ಇದೆ, ಸೊ ಹೋಗಿ ಚೆಕ್ ಮಾಡಿ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಗ್ಲಾಸ್ ಬಾಟಲ್ ಆರ್ಟ್ ಮಾಡಿರೋದು ಫ್ರಮ್ ಜಾನುವರಿಂದ. ಸೊ ಚೆನ್ನಾಗಿ ಮಾಡಿದ್ದಾರೆ, ಹೋಗಿ ಚೆಕ್ ಮಾಡಿ ಗೈಸ್. ಒಂದ್ರ ಮೇಲೆ ಫ್ಲಾರ್ದು ಮಾಡಿದ್ದಾರೆ, ಇನ್ನೊಂದ್ರ ಮೇಲೆ ಔಲ್ದು ಮಾಡಿದ್ದಾರೆ. ಸೊ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಹೋಗಿ ಚೆಕ್ ಮಾಡಿ ಗೈಸ್. ಅದಕ್ಕಿಂತ ಮೊದಲದ್ದು ಒಂದು ವಿಡಿಯೋ ಇದೆ ಗೈಸ್, ಹೇರ್ ಆಯಿಲ್ದು.
ಸೊ ಅದು ಕೂಡ ಅಷ್ಟೇ, ನೀವು ಆ್ಯಕ್ಚುಲಿ ನೀವು ಇದು ಯಾವ್ದು ಮಿಸ್ ಮಾಡಿಲ್ಲ ಅಂದರೂ ಅದು ಮಿಸ್ ಮಾಡಬೇಡಿ ಗೈಸ್. ಯಾಕಂದರೆ ಹೇರ್ ಫಾಲ್, ಡ್ಯಾಂಡ್ರಫ್ ಎಲ್ಲದಕ್ಕೂ ಬೆಸ್ಟ್ ರೆಮಿಡಿ ಇರೋವಂಥ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ಅದು ಕೂಡ ಚೆಕ್ ಮಾಡಿ. ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಗೈಸ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಗೈಸ್. ಇವತ್ತಿನ ವಿಡಿಯೋ ಮಿಸ್ ಮಾಡಿದೆ, ಕಂಟಿನ್ಯೂ ಆಗಿ ಲಾಸ್ಟ್ ತನಕ ನೋಡಿ ಗೈಸ್, ಸ್ಕಿಪ್ ಮಾಡಿದೆ. ಸೊ ಇದೇ ಬೆಸ್ಟ್ ಒನ್ ಅಂತ ಹೇಳ್ಬೇಕು ಆ್ಯಕ್ಚುಲಿ ಹೇಳಿದ್ರೆ. ಇದು ನೋಡಿ ಗೈಸ್, ಲುಕ್ ವೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಬಂದಿದೆ ಅಲ್ಲ. ಇದು ಜಾನ್ ಅವ್ರ ಫ್ರೆಂಡ್ ಅಗೇನ್, ಅವ್ರು ಇಲ್ಲಿರಲೇಬೇಕು. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಇಷ್ಟ ಆಗಿದರೆ ಹೇಳಿದ್ನಲ್ಲ, ಲೈಕ್ ಆ್ಯಂಡ್ ಕಮೆಂಟ್ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾಮನ್ ಜಾನ್ ಅವ್ರ ಜೊತೆ. ಓಕೆ, ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬೈ ಬಾಯ್.